ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ, ಈ ನಡುವೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತು ಶ್ರೀರಾಮನವಮಿ. ಸೊ ಶ್ರೀರಾಮನವಮಿ ದಿನ ಬೆಳಗ್ಗೆನೇ ವರ್ಕ್ ಇತ್ತು. ಸೊ ಅದರಿಂದ ಬೆಳಗ್ಗೆನೇ ಎದ್ದು ವರ್ಕ್ಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ಆನಂದ ಮತ್ತು ಗೊಂಬೆ. ಸೊ ವರ್ಕ್ಗೆ ಹೋಗಿ ವರ್ಕ್ ಮುಗಿಸಿ ಆಮೇಲೆ ಮನೆಗೆ ಬಂದು ಪೂಜೆ ಮಾಡಬೇಕು. ಸೊ ಇವತ್ತು ನಾನು ಬಂದು ಒಂದು ಮೇಕಪ್ ಪೌಡರ್ ಇತ್ತು ಅಂತ ಹೇಳಿ ಬಂದಿದ್ದೀನಿ. ಸೊ ಮೇಕಪ್ ಪೌಡರ್ ಬಂದು ಜಸ್ಟ್ ಸಿಂಪಲ್ ಮೇಕಪ್ ಇತ್ತು. ಸೊ ಜಸ್ಟ್ ಹೇರ್ ಸ್ಟೈಲು ಲೈಟ್ ಮೇಕಪ್ ಮಾಡಿ, ಯಾಕೆಂದರೆ ಇದು ಬಂದು ಮುಂಚಿ ಅಂತಾರೆ ಗೊತ್ತಾ. ಸೊ ಆ ಒಂದು ಫಂಕ್ಷನ್ಗೆ ನನಗೆ ಮೇಕಪ್ ಪೌಡರ್ ಇತ್ತು. ಸೊ ಒಂದು ಮೇಕಪ್ ಪೌಡರ್ನ ಮುಗಿಸಿ ಆಮೇಲೆ ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ. ಸೊ ಮನೆಗೆ ಬಂದು ಶ್ರೀರಾಮನವಮಿ ಅಲ್ವಾ, ಸೊ ಅದರಿಂದ ಮನೇಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಹಾಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹಾಗೆ ಮನೇಲಿ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಎಲ್ಲರೂ ಮನೆಗೆ ಬೇಗ ಬಂದ್ವಿ. ಅಂದರೆ ಆನಂದ ಮತ್ತು ಗೊಂಬೆ ಎಲ್ಲರೂ ಮನೇಲೇ ಇದ್ರು ಇವತ್ತು. ಸೊ ಏನು ಮಾಡಿದ್ವಿ, ಏನಾದರೂ ವ್ಲಾಗ್ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆವಾಗ ಗೊಂಬೆ ಏನು ಮಾಡಿದ್ಲು ಗೊತ್ತಾ, ಅಮ್ಮ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ ಅಂದ್ಲು. ಅದಕ್ಕೆ ಆನಂದ ಏನು ಮಾಡ್ತಾಯಿದ್ದೆ ನೀವೇ ನೋಡಿ. ನಾನು ಹೇಳ್ಕೊಟ್ಟಾಗ ಹೇಳ್ಕೊಂಡ್ರೆ ಹ್ಯಾಪಿ ಶ್ರೀರಾಮನವಮಿ, ಜೈ ಶ್ರೀರಾಮ್ ಹೇಳ್ದಾ? ಹೇಳ ನೀನೊಂದ್ಸರಿ ನೋಡೋಣ, ಹೆಂಗೆ ಹೇಳ್ತೀಯಾ? ಹ್ಯಾಪಿ ಶ್ರೀರಾಮನವಮಿ, ಶ್ರೀರಾಮನವಮಿ, ಜೈ ಶ್ರೀರಾಮ್ ಹೇಳುವ. ಜೈ ಶ್ರೀರಾಮ್ ಅನ್ನೋ, ಜೈ ಶ್ರೀರಾಮ್ ಅನ್ಬೇಕು, ಜೈ ಬಜರಂಗಿ ಅನ್ಬೇಕು, ಜೈ ಸೀತಾಪಾಜಿ ಅನ್ಬೇಕು. ಬಂಗಾರಿ ಏನದು ತಿಂತಾರದು? ಏನ್ ನವಮಿ? ಅಯ್ಯೋ, ಅವ್ರ ಅಪ್ಪ ಮಗಳಂತೂ ಶ್ರೀರಾಮನವಮಿ ಅನ್ನಕ್ಕೆ ಬರ್ತಾ ಇಲ್ಲ ಗೊಂಬೆಗೆ, ಅವರಪ್ಪ ಬಿಡ್ತಾ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನೋಡಿ ಇಬ್ಬರೂ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಅವರಿಬ್ಬರು ಒಟ್ಟಿಗೆ, ಅಂದರೆ ಇವಾಗ ರಜಾ ಇದೆ ಬಟ್ ಆದ್ರೂ ಅವ್ರಿಗೆ ಅಂತ ಟೈಮ್ ಕೊಟ್ಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರೋದು. ಏನು ನೊಳಕೆ ಅಂತ ಟೈಮಿಂಗ್ ತುಂಬ ಕಮ್ಮಿ ಕೊಡ್ತಾ ಇದ್ದ. ಈ ನಡುವೆ ಬರೀ ಕೆಲಸ ಅಂತ ಹೊಟ್ಟಿಸ್ತಾ ಇದ್ದ ಆನಂದ. ಸೊ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಆಮೇಲೆ ಹಾಗೆ ಇವತ್ತು ಜರಗನಹಳ್ಳಿಯಲ್ಲಿ ಬಂದು, ಜರಗನಹಳ್ಳಿ ಅಂದರೆ ಎಲ್ಚೇನಹಳ್ಳಿ ಇದೆಯಲ್ಲ, ಅಲ್ಲಿ ಒಂದು ಶ್ರೀರಾಮ ದೇವಸ್ಥಾನ ಓಪನ್ ಆಗಿದೆಯಂತೆ. ಸೊ ಅದಕ್ಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಆನಂದ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಈವ್ನಿಂಗು. ಸೊ ಜಾತ್ರೆ ಥರ ಮಾಡ್ತಾ ಇದ್ದಾರಂತೆ. ಬನ್ನಿ ಹಾಗಾದರೆ ಹೋಗಿ ನೋಡೋಣ ಹೇಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ರೋಡಲ್ಲೆಲ್ಲ ಲೈಟಿಂಗ್ಸ್ ನೋಡಿ ಏನು ಸಖತ್ತಾಗಿ ಹಾಕಿದಾರಲ್ವ. ನೋಡಿ ಇದೇ ದೇವಸ್ಥಾನ. ಇವಾಗ ಅಲ್ಲೇ ಹೋಗೋಣ ಹೇಗೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲೂ ಮಿಸ್ ಮಾಡ್ದಿರೋ ನೋಡ್ತಾ ಇರಿ. ಎತ್ಕೊಳ್ತಪ್ಪ ಹ್ಯಾಪಿ ಶ್ರೀರಾಮನವಮಿ. ಬನ್ನಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರ ದರ್ಶನ ಮಾಡಿ. ಪುಟ್ಟ ವ್ಲಾಗ್, ಪುಟಾಣಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಅದರಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ದೇವಸ್ಥಾನ ಇರೋದು ಬಂದು ಎಲ್ಚೇನಹಳ್ಳಿ. ಸ್ಟಾರ್ಟ್ ಮಾಡಿದ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ. ದೇವಸ್ಥಾನವೆಲ್ಲ ಅಡ್ಡ
ಅಲ್ಲ ಬಂಗಾರಿ, ಗಣೇಶ ಅದು. ಗಣೇಶ. ಆಂಜನೇಯನ. ಗಣೇಶ. ಅಯ್ಯೋ ರಾಮ. ಇದ್ಯಾವ ಮಮ್ಮಿ? ಹಾಂ ಹಾಂ, ಅದೊಂದು ಚೆನ್ನಾಗೊತ್ತು, ಲಕ್ಷ್ಮಿ ಅಂತ. ನೆಕ್ಸ್ಟ್ ಮುಟ್ಟಬಾರ್ದು ಹಂಗೆ. ಯಾವುದಿದು? ಶ್ರೀಕೃಷ್ಣನ ಅಲ್ಲ ಅನ್ಸುತ್ತೆ, ಗೊತ್ತಿಲ್ಲ ನನಗೂ. ಇದು ನಾಗದೇವತೆ. ಇಲ್ಲಿ 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 ಮಾವಿ ತೀರ್ಥದ ತೀರ್ಥದ. ಇಸ್ಕೋ. ಆಯ್ತು, ತಗೊಂಡು ಇಟ್ಕೊಂಡೆ. ಇರೋ ಬಂಗಾರ ಇಡ್ತೀನಿ, ಇರೋ ಇರೋ ಇಡ್ತೀನಿ. ಬಾಬಾ ಸಾಕು. ಅಯ್ಯೋ ಇಟ್ಕೊಂಡಿದ್ದೀನಿ ನಾನು. ರೆಡಿ ರೆಡಿ ಬಾಬಾ ಸು. ದೇವ್ರ ದರ್ಶನ ಮುಗೀತು. ಲೈವ್ ಬಂದಿದೆ, ಲೈವಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಮುಗೀತು ದೇವ್ರ ದರ್ಶನ. ಇವಾಗ ಮನೆಗೆ ಹೋಗೋದು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನೋಡಿ ಮೆರವಣಿಗೆ. ಇದೆಲ್ಲ ವೀಡಿಯೋಸ್ನ ನಾನು ಆಲ್ರೆಡಿ ಲೈವಲ್ಲಿ ತೋರಿಸಿದ್ದೀನಿ, ನೋಡಿ ಇಲ್ಲ. ಆಂಜನೇಯ ಆಂಜನೇಯ ಪಾಪ ಅಂತ ಇದ್ದಾರೆ ಅವರು.
ಭಯ ಬೀಳ್ತಾರೇನೋ ಬಂಗಾರಿ. ಗೊಂಬೆಗಂತೂ ಆ ತಲೆ ಮೇಲೆ ವೇಷ ಇದು ಎಲ್ಲ ಹಾಕೊಂಡಿದ್ರಲ್ಲ ಅವ್ರನ್ನೆಲ್ಲ ನೋಡಿ ಅಳುನೇ ಬಂದ್ಬಿಡ್ತು. ಅವಳಂತೂ ಹೋಗೋಣ ನಡಿ ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಲು. ಸರಿ ಆಯಿತು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡೋ ಟೈಮಲ್ಲಿ ಹೊಟ್ಟೆ ಹಸಿತಾ ಇದೆ ಅಂದ್ಲು. ಸೊ ಅದರಿಂದ ಇವಾಗ ಹೋಟೆಲಿಗೆ ಬಂದು ಅಲ್ಲಿ ರೋಟಿ ಮತ್ತು ಮಶ್ರೂಮ್ ಗ್ರೇವಿ ಆರ್ಡ್ರ್ ಮಾಡಿದ್ವಿ. ಅದು ಬಂತು, ತಿಂದ್ಬಿಟ್ಟು ಮನೆಗೆ ಹೊರಡ್ತೀವಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಹೀಗೆ ಎಲ್ಲರೂ ವಾಚ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.